ನಮಸ್ಕಾರ. ಭಾರತೀಯ ಸಂಸ್ಕೃತಿಯಲ್ಲಿ ನೈವೇದ್ಯ ಅಥವಾ ಭೋಗ ಎನ್ನುವುದು ಕೇವಲ ದೇವರಿಗೆ ಆಹಾರ ಅರ್ಪಿಸುವ ವಿಧಾನವಲ್ಲ. ಇದು ನಮ್ಮ ಶ್ರದ್ಧೆ, ಕೃತಜ್ಞತೆ ಮತ್ತು ಸಮರ್ಪಣೆಯ ಸಂಕೇತ. ಪ್ರತಿಯೊಂದು ದೇವತೆಗೆ ತಮ್ಮದೇ ಆದ ಇಷ್ಟವಾದ ನೈವೇದ್ಯ ಇರುತ್ತದೆ ಮತ್ತು ಅದನ್ನು ಭಕ್ತಿಯಿಂದ ಅರ್ಪಿಸಿದಾಗ ದೇವತಾಶಕ್ತಿ ಶೀಘ್ರವಾಗಿ ಪ್ರಸನ್ನವಾಗುತ್ತದೆ ಎಂದು ಪುರಾಣಗಳು ತಿಳಿಸುತ್ತವೆ. ಇದೀಗ ವಿವಿಧ ದೇವತೆಗಳಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಮತ್ತು ಅದರ ಹಿಂದಿರುವ ಆಧ್ಯಾತ್ಮಿಕ ಅರ್ಥವೇನು ಎಂಬುದನ್ನು ತಿಳಿದುಕೊಳ್ಳೋಣ. 1. ಶ್ರೀ ಗಣೇಶರು. ಗಣಪತಿಯನ್ನು ಮೋದಕ ಪ್ರಿಯ ಎಂದು ಕರೆಯಲಾಗುತ್ತದೆ. ಮೋದಕ ಅಥವಾ ಬೂಂದಿ ಲಡ್ಡುಗಳನ್ನು ಅರ್ಪಿಸುವುದರಿಂದ ಜ್ಞಾನ, ವಿವೇಕ ಮತ್ತು ಸಂಪತ್ತು ಲಭಿಸುತ್ತದೆ. ಮೋದಕವು ಸಂತೋಷ ಮತ್ತು ಯಶಸ್ಸಿನ ಸಂಕೇತ. 2. ಶ್ರೀ ವಿಷ್ಣು. ವಿಷ್ಣುವಿಗೆ ಸಾತ್ವಿಕ ಮತ್ತು ಶುದ್ಧ ಆಹಾರ ಇಷ್ಟ. ಒಣದ್ರಾಕ್ಷಿ, ನೆಲ್ಲಿಕಾಯಿ ಮತ್ತು ತುಳಸಿ ಎಲೆಗಳನ್ನು ಅರ್ಪಿಸುವುದು ಅತ್ಯಂತ ಶುಭ. ತುಳಸಿ ಇಲ್ಲದೆ ವಿಷ್ಣುವಿನ ನೈವೇದ್ಯ ಪೂರ್ಣವಾಗುವುದಿಲ್ಲ. ಈ ನೈವೇದ್ಯವು ಆರೋಗ್ಯ, ಸಮೃದ್ಧಿ ಮತ್ತು ರಕ್ಷಣೆ ನೀಡುತ್ತದೆ. 3. ಶ್ರೀರಾಮ. ಶ್ರೀರಾಮನು ಸರಳತೆ ಮತ್ತು ಧರ್ಮದ ಪ್ರತೀಕ. ಕೇಸರಿಯುಳ್ಳ ಖೀರ್ ಅಥವಾ ಕಲಕಂದನ್ನು ಅರ್ಪಿಸುವುದು ಶ್ರೇಷ್ಠ. ಇದರಿಂದ ಶಾಂತಿ, ಸೌಹಾರ್ದತೆ ಮತ್ತು ಜಯ ಲಭಿಸುತ್ತವೆ. 4. ಶಿವ. ಶಿವನಿಗೆ ಪಂಚಾಮೃತ ಮತ್ತು ಹಾಲು ಅತ್ಯಂತ ಪ್ರಿಯ. ಪಂಚಾಮೃತದಲ್ಲಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಗಂಗಾಜಲ ಇರುತ್ತದೆ. ಇದನ್ನು ಅರ್ಪಿಸುವುದರಿಂದ ರೋಗಗಳು ದೂರವಾಗಿ ದೀರ್ಘ ಆಯುಷ್ಯ, ನೆಮ್ಮದಿ ದೊರೆಯುತ್ತದೆ. 5. ಶ್ರೀ ಹನುಮಂತರು. ಹನುಮಂತರು ಬಲ ಮತ್ತು ಧೈರ್ಯದ ರೂಪ. ಹಲ್ವಾ, ಕಡಲೆ ಹಿಟ್ಟಿನ ಲಡ್ಡು, ಕೆಂಪು ತುಳಸಿ ಎಲೆಗಳು ಮತ್ತು ಬೆಲ್ಲವನ್ನು ಅರ್ಪಿಸುವುದು ಅತ್ಯಂತ ಶುಭಕರ. ಇದರಿಂದ ಶಕ್ತಿ, ಧೈರ್ಯ, ರಕ್ಷಣಾ ಶಕ್ತಿ ಮತ್ತು ಯಶಸ್ಸು ಲಭಿಸುತ್ತವೆ. 6. ಲಕ್ಷ್ಮೀದೇವಿ. ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಗೆ ಬಿಳಿ ಅಥವಾ ಹಳದಿ ಬಣ್ಣದ ಸಿಹಿತಿಂಡಿಗಳು ಪ್ರಿಯ. ಇದರಿಂದ ಧನಸ್ಥಿರತೆ, ಸಮೃದ್ಧಿ ಮತ್ತು ಶುಭ ಸಮಯ ಆರಂಭವಾಗುತ್ತದೆ. 7. ದುರ್ಗಾದೇವಿ. ದುರ್ಗೆಯು ಶಕ್ತಿ ಮತ್ತು ರಕ್ಷಣೆಯ ರೂಪ. ಖೀರ್, ಮಾಲ್ಪುವ, ಬಾಳೆಹಣ್ಣು ಶ್ರೇಷ್ಠ. ಇದರಿಂದ ಅಡೆತಡೆಗಳು ದೂರವಾಗಿ ಆತ್ಮವಿಶ್ವಾಸ ಮತ್ತು ಜಯ ಹೆಚ್ಚುತ್ತದೆ. 8. ಶ್ರೀಕೃಷ್ಣರು. ಕೃಷ್ಣನಿಗೆ ಬೆಣ್ಣೆ ಮತ್ತು ಕಲ್ಲು ಸಕ್ಕರೆ ಅತ್ಯಂತ ಪ್ರಿಯ. ಇದರಿಂದ ಪ್ರೀತಿ, ಸಂತೋಷ ಮತ್ತು ಐಶ್ವರ್ಯ ಹೆಚ್ಚುತ್ತದೆ. 9. ಸರಸ್ವತೀ ದೇವಿ. ಸರಸ್ವತೀ ದೇವಿಗೆ ಪಂಚಾಮೃತ, ಮೊಸರು ಮತ್ತು ಬೆಣ್ಣೆ ಅತ್ಯಂತ ಶ್ರೇಷ್ಠ ನೈವೇದ್ಯ. ಇದರಿಂದ ಜ್ಞಾನ, ಸ್ಮರಣಶಕ್ತಿ ಮತ್ತು ವಿದ್ಯಾಭ್ಯಾಸದಲ್ಲಿ ಯಶಸ್ಸು ದೊರೆಯುತ್ತದೆ. ನೈವೇದ್ಯ ಅರ್ಪಿಸುವಾಗ ಪಾಲಿಸಬೇಕಾದ ನಿಯಮಗಳು. ನೈವೇದ್ಯವನ್ನು ಸದಾ ಶುದ್ಧ ಮನಸ್ಸಿನಿಂದ ತಯಾರಿಸಬೇಕು. ಮೊದಲು ದೇವರಿಗೆ ಅರ್ಪಿಸಿ ನಂತರ ಮಾತ್ರ ಪ್ರಸಾದವಾಗಿ ಸ್ವೀಕರಿಸಬೇಕು. ಸಾತ್ವಿಕ ಆಹಾರವೇ ಉತ್ತಮ. ಉಪ್ಪು, ಖಾರ ಮತ್ತು ಹುಳಿ ಕಡಿಮೆ ಇರಬೇಕು. ದೇವರಿಗೆ ನೈವೇದ್ಯವನ್ನು ಬಲಗೈಯಿಂದ ಅರ್ಪಿಸುವುದು ಶ್ರೇಷ್ಠ. ನೈವೇದ್ಯದ ಹಿಂದಿರುವ ಆಳವಾದ ಅರ್ಥ. ನಾವು ದೇವರಿಗೆ ಅರ್ಪಿಸುವುದು ಕೇವಲ ಆಹಾರವಲ್ಲ, ಅದು ನಮ್ಮ ಆಸಕ್ತಿ, ಅಹಂಕಾರ ಮತ್ತು ಇಷ್ಟಗಳ ತ್ಯಾಗ. ದೇವರಿಗೆ ಅರ್ಪಿಸಿದ ನಂತರ ಅದು ಪ್ರಸಾದವಾಗಿ ಪರಿವರ್ತಿಸುತ್ತದೆ. ಪ್ರಸಾದವನ್ನು ಭಕ್ತಿಯಿಂದ ಸೇವಿಸಿದಾಗ ನಮ್ಮ ದೇಹ, ಮನಸ್ಸು ಮತ್ತು ಆತ್ಮ ಶುದ್ಧವಾಗುತ್ತದೆ. ಇಂತಹ ವೈದಿಕ ಜ್ಞಾನ ಮತ್ತು ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ತಿಳಿದುಕೊಳ್ಳಲು ವೈದಿಕ ಶಾಸ್ತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.